ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನಾವಿದ್ದೀವಿ ಕಾಶಿಲಿ. ಶೈನ್ ಆರತಿ ನೋಡಬೇಕು ಅಂತ ರಾತ್ರಿಲಿ ನಾವು ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ನೋಡಿದೆ, ಇವಾಗ ನೋಡು ಹಾಕ್ತೀನಿ ಶೂಟು. ಈ ಸ್ಪಾಟಲ್ಲಿ ಬೆಳಗ್ಗೆ ಹೊತ್ತು ಗಂಗಾರತಿ ಎಲ್ಲ ಮಾಡ್ತಾರೆ. ಇವ್ರನ್ನ ನೀವು ಸುಮಾರು ವೀಡಿಯೋಗಳಲ್ಲಿ ನೋಡಿರ್ತೀರ. ನಾನು ವೀಡಿಯೋ ಮಾಡ್ತಾಯಿದ್ದೆ, ಅದನ್ನ ನೋಡ್ಬಿಟ್ಟು ಕಳಿಸ್ಬಿಟ್ರು. ಏನಂದ್ರು? ಎಲ್ಲಿ ಮಾಡ್ತಾವ್ರಣ? ಯಾರು ಬಂದಿಲ್ಲ ಇನ್ನು? ಇಲ್ಲಿದ್ದೀರ? ಮನೆ ಬಂದು ರೆಸ್ಟೋರೆಂಟಾ ಹಿಂಗೆ ಯಾವುದು? ಜೈ ಜಗನ್ನಾಥ್. ಜೈ ಜಗನ್ನಾಥ್ ಊರಿಂದ ಬಂದಿರೋ. इसमें छेद किया हुआ है। हाँ? तो फिर कैसे बनेंगे? हाँ ना। ये क्या है? ना दो मुखी ना? ತುಮಕ ನಾವಿವಾಗ ನಡ್ಕೊಂಡು ಹೋಗ್ತಾ ಇರೋದು ನಂದಿದ್ವಾರ. ಇದು ನಂದಿದ್ವಾರ ಗೇಟ್. ಇದು ಇಲ್ಲಿಂದ ನಾವು ಒಳಗಡೆ ಹೋಗ್ಬೇಕು ಶೈನ್ ಆರತಿ ನೋಡಕ್ಕೆ. ಟೆಂಪಲ್ ಎಂಟ್ರಿ ತಾನೆ. ಇದು ಆಕ್ಚುಲಿ 2 ಇದು. ನಮ್ದು ಯಾವ್ದು ಏನ್ರಿ? ಕಾಶಿ ವಿಶ್ವನಾಥ್ ಟೆಂಪಲ್. Second time visit Kashi Vishwanath temple with Vibhuti bro and Tejas bro. ಇಲ್ಲಿ ಸ್ಲಿಪ್ಪರ್ ಬಿಟ್ಬಿಟ್ಟು ಒಳಗಡೆ ಎಂಟ್ರಿ ತಗೊಳ್ತಾ ಇದೀವಿ. ಎಲ್ಲ ಗೈಸ್ ನೋಡಿ, ಶೈನ್ ಆರತಿ ಹೋಗ್ತಾ ಇದೀವಿ ಕಾಶಿ ವಿಶ್ವನಾಥ್ ಟೆಂಪಲ್ ಅಲ್ಲಿ. ಆಮೇಲೆ ಎಲ್ಲರೂ ಬರೋಕ್ಕಾಗಲ್ಲ ಅಂದ್ರೂ ದೇವ್ರು ಎಳಿತಿದೆ ಅವ್ರನ್ನ ಬಾ ಬಾ ಅಂತ. ಎಲ್ಲರೂ ಬರ್ತಾ ಇದ್ದಾರೆ. ನೈಟ್ ಫುಲ್ -6 ಡಿಗ್ರಿ ಇದೆ, ಅಂದರೂ ಬಂದಿದ್ದೀವಿ ಇಲ್ಲಿ. ಆಮೇಲೆ ಹೇಳು, ಆಮೇಲೆ ಕಂಟೆಂಟ್ ಬೇಕು ಇವಾಗ. ಚಾನಲ್ ಐತೆ ಯಾವ ಥರ ನೋಡಿ ಇವನು ಎಲ್ಲ ಕಾಂಟೆಂಟ್ ತಗೊಂಡು ಆದ್ರೂ ಬಂದವನೆ. ಫಸ್ಟ್ ಟೈಮ್ ಇನ್ ಕಾಶಿ. ಲೆಟ್ಸ್ ಸಿ ಫುಲ್ ಹೇಳು, ಅರ್ಧ ಕೇಳ್ಬೇಡ. ಲೆಟ್ಸ್ ಸಿ. ಹೇಳು. ಲೆಟ್ಸ್ ಸಿ ಹೌ ಇಸ್ ದ ಫೀಲ್. ವೆರಿ ಎಂಜಾಯ್ಫುಲ್, ಡಿವೋಷನಲ್ ಫುಲ್, ಸ್ಪೀಚ್ಲೆಸ್. ವೆರಿ ಸ್ಪೀಚ್ಲೆಸ್. ಟೆಂಪಲ್ ಎಂಟ್ರಿ ಸಕ್ಕದಾಯಿತು. ಫೋನು ಅಲೋ ಐತೆ ಅಂತಂದ್ಬಿಟ್ಟು ಫುಲ್ಲು ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ನೋಡಿದ್ರೆ ಒಳಗಡೆ ಫೋನ್ ಲಾಕರಲ್ಲಿ ಇಕ್ಬಿಟ್ಟು ಹೋಗ್ಬೇಕು ಅಂತಂದರು. ಫುಲ್ಲು ಬೇಜಾರಾಗೋಯ್ತು ನನಗಂತೂ. ಬಟ್ ಎಷ್ಟಾಗುತ್ತೋ ಅಷ್ಟಂತೂ ವೀಡಿಯೋ ಮಾಡಿದ್ದೀನಿ. ಬ್ಯಾಕ್ ಸೈಡಲ್ಲಿ ಕಾಣ್ತಾ ಇರೋದೇ ಕಾಶಿ ವಿಶ್ವನಾಥ್ ಟೆಂಪಲು, ಆಶ್ರಯ ತಲೆ ಮೇಲೆ. ಹಲೋ ಸರ್, ಅಲ್ಲಿ ಗೋಪುರ ಕಾಣಿಸ್ತಾ ಇದೆಯಲ್ಲ, ಅದೇ ಮೇನ್ ಟೆಂಪಲು.
ಅಲ್ಲಿ ಒಳಗಡೆ ಹೋಗ್ಬೇಕು ದರ್ಶನ ಮಾಡೋಕ್ಕೆ ಈಗ. ಚಪ್ಪಲ್ ಬಿಟ್ಟು ಹೋಗ್ಬೋದು. ಒಳಗಡೆ ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ. ಲಾಸ್ಟ್ ಟೈಮ್ ನಾವು ಫೋನ್ ಎತ್ಕೊಂಡಿರಲ್ಲ, ಇವಾಗ ಹೆಂಗೆ ಎತ್ಕೊಂಡ್ಬಿಟ್ಟಿದ್ವಿ. ಹಾಗೆ ಬದಲಬೇಕು ನಾಳೆ. ಇವಾಗ ಹೆಂಗೆ ಬಂದ್ವಿ ಹಂಗನಾ? ಸರಿ, ಓಕೆ. ವಿಡಿಯೋ ಮಾಡ್ತಿದ್ದೆ ಮಗನೇ, ಕುಡಿಲಿ ಅಂದ್ಬಿಟ್ಟು ಹೊಡ್ತಿದ್ಕೋಬೇಕು. ನಾಳೆ ಎಲ್ಲೋ ಇನ್ನೇನು ಹಾಗೆ ಹೋಯ್ತಲ್ಲ. ಇಲ್ಲಿವರೆಗೂ ಹೇಗೋ ವೀಡಿಯೋ ಮಾಡಿದ್ರೆ ಇಲ್ಲಿಂದ ಆ ಥರ ಮಾಡ್ಬಿಟ್ಟು ಹೋಗ್ಬೇಕಿತ್ತು. ಆದಷ್ಟು ವೀಡಿಯೋ ತೋರಿಸಿದ್ದೀನಿ. ಫೋಟೋಸ್ ಎಲ್ಲ ತಗೊಂಡು ಮಣಿಕರ್ಣಿಕಾ ಘಾಟ್ಗೆ ಹೋದ್ವಿ ನೋಡುವ ಅಂತ. ಇಲ್ಲಿ ಹೋದ್ಮೇಲೆ ಎಷ್ಟು ಪ್ರಶಾಂತ ಆಯಿತು ಅಂದರೆ ಮನಸ್ಸು ಅನ್ಬಿಲೀವಬಲ್. ಇದನ್ನು ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಇಲ್ಲಂತೂ 24x7 ಡೆಡ್ ಬಾಡಿಗಳನ್ನ ಸುಡ್ತಾನೆ ಇರ್ತಾರೆ. ಮಣಿಕರ್ಣಿಕಾ ಘಾಟ್ ಅಂದರೆ ಇದಕ್ಕೇ ಫೇಮಸ್ಸು. ಇಲ್ಲಿ ಮ್ಯಾಗ್ನೆಟ್ ಇದೆಯೋ ಇಲ್ವೋ ನನಗಂತೂ ಗೊತ್ತಿಲ್ಲ, ಬಟ್ ಇಲ್ಲಿಗೆ ಹೋದರೆ ಮತ್ತೆ ವಾಪಸ್ ಮನೆಗೆ ಹೋಗೋಕ್ಕೆ ಮನಸ್ಸೇ ಆಗಲ್ಲ. ಅಷ್ಟು ಅಟ್ರಾಕ್ಟಿವ್ ಆಗಿರ್ತೈತೆ ಮತ್ತು ಅಟ್ರಾಕ್ಷನ್ ಆಗ್ತಾನೆ ಇರ್ತೈತೆ. ನಾನು ಹೇಳೋದಿಷ್ಟೇ, ಲೈಫಲ್ಲಿ ಒಂದ್ಸತಿನಾದರೂ ಇಲ್ಲಿಗೆ ವಿಸಿಟ್ ಮಾಡಿ. ಈ ಕರ್ನಾಟಕ ಪಕ್ಷಿ ಅಣ್ಣ, ಬ್ರಹ್ಮಕಮಲ ಅಂತೆ, ಬ್ರಹ್ಮಕಮಲ. ನೋಡಕ್ಕೋ ನೀನು ಫಸ್ಟು ಎಲ್ಲ ಆಯ್ತಾ ಮಲಗೈತೆ ಪಕ್ಷಿ? ಅಲ್ಲಿಲ್ವೋ ಬೆಳ್ಳ ಕಾಣ್ತಿರೋದು ಪಕ್ಷಿನ ಹೂವು ನೋಡಕ್ಕೋ ನೀನು. ಎಲ್ಲಿ ಹಾಕೋ ಬಿಬು ಕಟಿಗಿಲಿ ಅದ ಮೊಸಳಿಲೆ ಉಶ್ 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 ಕಟಿಗಿಲಿ ಅದ ನಿಮ್ಮ ಅವನು ನೋಡ್ಲೇಲಿ ಮೊಸಳೆ ಅದ. ಉಶ್ 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 ಉಶ್. ಯಪ್ಪ ಲೇ ಅದು ಮೊಸುಳಿ ಲೇಪ ಅದ. ಬ್ರಹ್ಮಕಮಲ. ಊದ್ಕೊಂಡ್ಬಿಟ್ಟು ಟೊಮೊಟೊ ಹಣ್ಗಳು. राम नाम सत्य, राम नाम सत्य है, राम नाम सत्य, राम नाम सत्य है, राम नाम ಹಾಜುಲ್ಲ ಭಯ್ಯ ಹಾಜುಲ್ಲ. ಶ್ರೀರಾಮ ನಾಮ ಸತ್ಯ. ಟೈಮ್ ಬಂದು ಅಪ್ರಾಕ್ಸಿಮೇಟ್ ಒಂದು 12:30 ಆಗಿರ್ಬೋದು. ಶೈನ್ ಆರತಿ ನೋಡಿಕೊಂಡು ಸೀದಾ ರೂಮ್ ಕಡೆ ಹೊರಟ್ವಿ. ಹೋಯ್ತಾ ದಾರಿಲಿ ಹೊಟ್ಟೆ ಹಸಿತಾಯಿತು ಅಂದ್ಬಿಟ್ಟು ಮ್ಯಾಗಿ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡು ತಿಂತಾಯಿದ್ದೀವಿ. ಮ್ಯಾಗಿ ಮಾತ್ರ ಮಸ್ತಾಗಿತ್ತು, ಸಖತ್ತಾಗಿತ್ತು ಮಾತ್ರ. ಮೊದಲೇ ನಾರ್ತಲ್ವಾ, ಅಲ್ಲಿ ಮ್ಯಾಗಿ ಅಂತೂ ಕೇಳೋದೇ ಬೇಡ, ಸಖತ್ತಾಗಿ ಮಾಡ್ತಾರೆ. ವೆರೈಟಿ ಎಲ್ಲ ಮಾಡ್ತಾರೆ. ಇಲ್ಲೊಂದು ವಿಷಯ ಏನು ಅಂತಂದರೆ, ಶೈನ್ ಆರತಿ ಮಾತ್ರ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ. 10 ಗಂಟೆಗೆ ಸ್ಟಾರ್ಟ್ ಆಗುತ್ತೆ, ಮಸ್ತಾಗಿರುತ್ತೆ, ಫುಲ್ಲು ಡಿವೋಷ್ನಲ್ಲು. ನಾನಂತೂ ಫುಲ್ಲು ಫಿದಾಗ್ಬಿಟ್ಟಿದ್ದೀನಿ ಅದು ನೋಡ್ಬಿಟ್ಟು ಮಾತ್ರ. ಸಖತ್ತಾಗಿತ್ತು ಮಾತ್ರ ಶೈನ್ ಆರತಿ ಮಾತ್ರ. ಮಿಸ್ ಮಾಡಿದೆ ಶೈನ್ ಆರತಿ ನೋಡಿ ನೈಟಲ್ಲಿ.